ಶ್ರೀಕೃಷ್ಣನು ಕಂಸನನ್ನು ಕೊಂದ ನಂತರ ತಮ್ಮ ತಂದೆ ವಸುದೇವ ಮತ್ತು ತಾಯಿ ದೇವಕಿಯನ್ನು ಬಿಡುಗಡೆ ಮಾಡಲು ಸೆರೆಮನೆಗೆ ಹೋದನು. ದೇವಕಿ ಮಾತೆ ಆತುರದಿಂದ ಕೇಳಿದಳು, ಮಗು, ನೀನು ಸ್ವತಃ ದೇವರಾಗಿದ್ದೀಯಾ ಮತ್ತು ನಿನ್ನಲ್ಲಿ ದೈವಿಕ ಶಕ್ತಿಗಳಿವೆ. ಹಾಗಾದರೆ ನೀನು ಕಂಸನನ್ನು ಕೊಲ್ಲಲು ಮತ್ತು ನಮ್ಮನ್ನು ಬಿಡುಗಡೆ ಮಾಡಲು 14 ವರ್ಷಗಳ ಕಾಲ ಏಕೆ ಕಾಯಬೇಕಾಯಿತು ಎಂದು. ಶ್ರೀಕೃಷ್ಣನು ಉತ್ತರಿಸಿದನು, ಪೂಜ್ಯ ತಾಯಿಯೇ, ನನ್ನನ್ನು ಕ್ಷಮಿಸಿ. ಆದರೆ ಇಂದಿನ ಜನ್ಮದಲ್ಲಿ ನೀನು ನನ್ನನ್ನು 14 ವರ್ಷಗಳ ಕಾಲ ಕಾಡಿಗೆ ಏಕೆ ಕಳುಹಿಸಿದೆ? ದೇವಕಿಗೆ ಬಹಳ ಆಶ್ಚರ್ಯವಾಯಿತು ಮತ್ತು ಕೃಷ್ಣ, ಇದು ಹೇಗೆ ಸಾಧ್ಯ? ನೀನು ಏಕೆ ಹೀಗೆ ಹೇಳುತ್ತಿದ್ದೀಯಾ ಎಂದಳು. ಶ್ರೀಕೃಷ್ಣನು ಉತ್ತರಿಸಿದನು, ತಾಯಿಯೇ, ನಿಮ್ಮ ಇಂದಿನ ಜನ್ಮದ ಬಗ್ಗೆ ನಿಮಗೆ ಏನೂ ನೆನಪಿಲ್ಲ. ಆದರೆ ನೀವು ನಿಮ್ಮ ಇಂದಿನ ಜನ್ಮದಲ್ಲಿ ಕೈಕೇಯಿಯಾಗಿದ್ದೀರಿ ಮತ್ತು ನಿಮ್ಮ ಪತಿಯೇ ದಶರಥ. ದೇವಕಿಗೆ ತುಂಬಾ ಆಶ್ಚರ್ಯ ಆಯಿತು ಮತ್ತು ಕುತೂಹಲದಿಂದ ಕೇಳಿದಳು, ಹಾಗಾದರೆ ಈಗ ಕೌಸಲ್ಯ ಯಾರು? ಶ್ರೀಕೃಷ್ಣನು ಉತ್ತರಿಸಿದನು, ತಾಯಿ ಯಶೋದೆ. ಆಕೆಗೆ ಇಂದಿನ ಜನ್ಮದಲ್ಲಿ ತಾಯಿಯ ಪ್ರೀತಿ 14 ವರ್ಷಗಳ ಕಾಲ ಸಿಕ್ಕಿರಲಿಲ್ಲ. ಅದನ್ನು ಈ ಜನ್ಮದಲ್ಲಿ ಪಡೆದಿದ್ದಾಳೆ. ಪ್ರತಿಯೊಬ್ಬರೂ ತಮ್ಮ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು. ದೇವತೆಗಳು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಯಾವ ಕರ್ಮಗಳನ್ನು ಸಂಗ್ರಹಿಸಲು ಬಯಸುತ್ತೇವೆ ಎಂಬುದರ ಮೇಲೆ ಗಮನವಿರಲಿ. ನಾನು ನಿಮ್ಮ ಗೆಳತಿ ಕಥಾ ಕನ್ನಡತಿ.